ಇದೀಗ ನಮ್ಮೊಂದಿಗೆ ಪತ್ರಕರ್ತರಾದ ಕೆ.ವಿ. ಪರಮೇಶ್ವರ್ ಅವರು ಸಂಪರ್ಕದಲ್ಲಿದ್ದಾರೆ. ಮಾತಾಡ್ತೀನಿ ಅವನ್ನ. ಪರಮೇಶ್ವರ್ ಸರ್, ನಮಸ್ಕಾರ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ತೆ, ಥ್ಯಾಂಕ್ ಯು ರಮಾಕಾಂತ್. ಸರ್, ಈಗ RJD, PUCL, TMC, ಬೇರೆ ಬೇರೆ ಪಾರ್ಟಿಗಳು ಜೊತೆಗೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಸಂಸ್ಥೆ ಇವರೆಲ್ಲ ಸೇರಿ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಬಿಹಾರದಲ್ಲಿ ಚುನಾವಣೆಗಿಂತ 6 ತಿಂಗಳ ಮುಂಚೆ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗಂಭೀರ ಅನುಮಾನಗಳನ್ನು ರೈಸ್ ಮಾಡ್ತಾ ಇದ್ದಾರೆ. ಹೋದ ವರ್ಷನೇ ಎಲ್ಲ ಮಾಡಿದ್ದಾರೆ, ಮತ್ತೆ ಏನಕ್ಕೆ ಮಾಡ್ತಾ ಇದ್ದಾರೆ? ಮೂಲ ನಿವಾಸಿಗಳು, ವಲಸಿಗರು, ಆದಿವಾಸಿಗಳು ಇಂಥವರೆಲ್ಲರನ್ನೂ ಡಿಲೀಷನ್ ಕಡೆಗೆ ಗಮನ ಕೊಟ್ಟು ಚುನಾವಣಾ ಆಯೋಗ ಇಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅಂಥೇಳಿ. ಇದನ್ನು ನಾವು ನಂಬಬಹುದಾ? ಪ್ರತಿಪಕ್ಷಗಳ ಇಂಥ ಒಂದು ಆರೋಪಕ್ಕೆ ಹುರುಳಿದೆಯಾ, ಅಥವಾ ಚುನಾವಣಾ ಆಯೋಗದ ಮೇಲೆ ಈ ರಾಜಕೀಯ ಪಕ್ಷಗಳ ಪ್ರಭಾವ, ತನ್ನ ಒಂದು ಸ್ವಾಯತ್ತ ಸಂಸ್ಥೆ ಅಂತ ಕರಿತೀವಿ ನಾವು, ಇಷ್ಟಿರಬೇಕಾ ಇದರಲ್ಲಿ? ರಮಾಕಾಂತ್, ಇದರಲ್ಲಿ 2 ಅಂಶಗಳನ್ನು ನಾನು ಉಲ್ಲೇಖ ಮಾಡಕ್ಕೆ ಇಷ್ಟಪಡ್ತೇನೆ. ಮೊದಲನೇದು, ಯಾಕಂದ್ರೆ ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗುವಾಗ ಏನು ಆರೋಪಗಳು ಬಂತು, ಕೆಲವೊಂದು ಕಡೆಗೆ ನಾವು ರಾಜಕೀಯ ಪ್ರೇರಿತ ಆರೋಪಗಳು ಅಂತ ಹೇಳೋದಾದ್ರೂ ಆದ್ರೆ ಕೆಲವೊಂದು ಕಡೆ ವಾಸ್ತವ ಇತ್ತು ಅಂತಾನೆ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಆ ಒಂದು ಕೆಲವು ಅಭ್ಯರ್ಥಿಗಳು ತಗೊಂಡಂತ ಮಾರ್ಜಿನ್ ಇರ್ಬೋದು ಅಥವಾ ವೋಟಿಂಗ್ ಪರ್ಸೆಂಟೇಜ್ ಇರ್ಬೋದು, ಇಂಥದನ್ನ ನಾವು ಲೆಕ್ಕಕ್ಕೆ ತಗೊಂಡಾಗ. ಆದ್ರೆ ಇಲ್ಲಿ ಬಿಹಾರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನೋಡಿ, ಅಲ್ಲಿದ್ದು ಟೋಟಲ್ ವೋಟರ್ಸ್ 7,89,69,844. ಈಗ ಅವರೇ ಚುನಾವಣಾ ಆಯೋಗ ಹೇಳೋ ರೀತಿಯಲ್ಲಿ ಈಗಾಗಲೇ 7.69 ಕ್ರೋರ್ಸ್, ಅಷ್ಟು 7.69 ಕೋಟಿ ಜನಗಳಿಗೆ ನಾವು ಫಾರ್ಮ್ ನ ಕೊಟ್ಟಿದ್ದೇವೆ. ಅಂದ್ರೆ ಒಂದ್ ರೀತಿಯಲ್ಲಿ ರಿವೈಸ್ ಅಂತ ಹೇಳ್ತೀವಿ, ಪರಿಷ್ಕರಣೆ ಕೊಟ್ಟಿದ್ದೀವಿ. ಆದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ಮನೆಗಳಿಗೆ 2 ಟೈಮ್ಸ್ ವಿಸಿಟ್ ಮಾಡಿದ್ದಾರೆ ಅಂತ ಹೇಳಿ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆದ್ರೆ ಒಂದು ರೀತಿಯಲ್ಲಿ ಯಾಕೆ ಚುನಾವಣಾ ಆಯೋಗ ಈ ಪ್ರಕ್ರಿಯೆನ ಸ್ವಲ್ಪ ಮುಂಚೆ ಯಾಕೆ ಮಾಡ್ಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ರಾಜಕೀಯ ಪಕ್ಷಗಳು ಅವರ ಆರೋಪಗಳು ರಾಜಕೀಯ ಪ್ರೇರಿತ ಅಂತ ಅನ್ಸಿದ್ರು ಎಲ್ಲೋ ಒಂದ್ ಕಡೆಗೆ ವಾಸ್ತವ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ, ಹೌದು, ಒಪ್ಕೊಳ್ಳೋಣ. ಆದ್ರೆ ನೀವು ಪಾರದರ್ಶಕವಾಗಿ ಬಹುತೇಕ ಪ್ರಕ್ರಿಯೆಗಳು ಆಗ್ತಾ ಇಲ್ಲ ಅನ್ನೋದನ್ನ ನೇರವಾಗಿ ಒಂದು ಅಭಿಪ್ರಾಯನ ಹೇಳ್ಬೋದು ರಮಾಕಾಂತ್ ನಾವು ಇದರಲ್ಲಿ. ಸೊ ಈ ಕಾರಣಕ್ಕಾಗಿ ಪ್ರತಿಪಕ್ಷಗಳು ಇಲ್ಲಿ ಈ ತರದೊಂದು ಅರ್ಜಿ ಮೊರೆ ಹೋಗ್ತಾ ಇವೆ, ಕೋರ್ಟ್ ಮೊರೆ ಹೋಗ್ತಾ ಇವೆ ಅಂತ. ಹೌದು. ಅಂದ್ರೆ ಈಗ ಎಲ್ಲರೂ ಅವ್ರವ್ರ ಮೂಗಿನ ನೇರಕ್ಕೆ ಮಾತಾಡ್ಕೊಳ್ಳೋದು ಅಂದ್ರೆ ಚುನಾವಣಾ ಆಯೋಗ ಏನ್ ಹೇಳುತ್ತೆ, ಇಲ್ಲ ನಾವು ಅವರು ಸಂವಿಧಾನದ ಇದನ್ನ ಉಲ್ಲೇಖ ಮಾಡ್ತಾರೆ, ಇಲ್ಲ ನಾವು ಜನಪ್ರತಿನಿಧಿಗಳ ಕಾಯ್ದೆ ಮತ್ತೊಂದು ಇದರ ಬೇಜಲ್ಲಿ ನಾವು ನಮ್ಮ ಕೆಲಸನ ಮಾಡ್ತಾ ಇದೀವಿ ಅಂತ. ಹೌದು, ಒಪ್ಕೊಳ್ಳೋಣ. ಆದ್ರೆ ನೀವು ಯಾಕೆ ಕೊನೆ ಮೂಮೆಂಟ್ ಅಲ್ಲಿ ತಗೊಂಡ್ರಿ? ಈಗ ಚುನಾವಣೆ ಏನು ದಿಢೀರಾಗಿ 2 ತಿಂಗಳಿಗೆ 3 ತಿಂಗಳು 6 ತಿಂಗಳು ಬರಲ್ಲ, 1 ವರ್ಷದ ಹಿಂದೆ ಇರ್ತದೆ. ಪ್ರತಿ ಬಾರಿ ಯಾಕೆ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡುವಂತ ಪ್ರಕ್ರಿಯೆಗಳು ಬರ್ತದೆ ಅಂದ್ರೆ ನಿಮ್ಮ ಕಾರ್ಯವೈಖರಿನ ಎಲ್ಲೋ ಒಂದು ಕಡೆಗೆ ಪ್ರಶ್ನೆ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತ. ರಾಜಕೀಯ ಪಕ್ಷಗಳಿಗೂ ಅಷ್ಟೇ, ರಾಜಕೀಯ ಪಕ್ಷಗಳು ಆರೋಪ ಮಾಡುವಂತದ್ದು ಇಲ್ಲ, ಚುನಾವಣಾ ಆಯೋಗ ಯಾವುದೋ ಒಂದು ಆಡಳಿತದಲ್ಲಿ ಇರುವಂತ ಪಕ್ಷದ ಫೇವರ್ ಆಗಿ ಮಾಡ್ತಾ ಇದೆ ಅಂತ ಅವರು ಅದು ರಾಜಕೀಯ ಪ್ರೇರಿತ ಆರೋಪ ಅಂತ ಅನ್ಸಿದ್ರು, ಆದ್ರೆ ವಾಸ್ತವ ಪ್ರಕ್ರಿಯೆಗಳನ್ನ ನೋಡುವಾಗ ಎಲ್ಲೋ ಒಂದು ಕಡೆಗೆ ಲೋಪ ಎದ್ದು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ನಟರಾಜ್ ಗೌಡ್ರೆ, ಈಗ ಚುನಾವಣೆ ಇನ್ನೊಂದು 6 ತಿಂಗಳಿರುವಂಥ ಒಂದು ಹೊತ್ತಲ್ಲಿ ಏನಾಗುತ್ತೆ, ಮೂಡ್ ಆಫ್ ಬಿಹಾರದ ಮತದಾರರ ಮನದಾಳ ಒಂದು ಹಂತಕ್ಕೆ ಅದು ರೀಡ್ ಮಾಡಬಹುದು. ಹೌದು, ನಾನು ಎಕ್ಸಾಕ್ಟ್ಲಿ ಅಂತ ಹೇಳಲಾರೆ, ಚುನಾವಣಾ ಪೂರ್ವ ಸಮೀಕ್ಷೆ ಅಂತ ಹೇಳಬಹುದು. ಇದೆಲ್ಲ ಆ ಕಾಲಘಟ್ಟ ಇದು. ಯಾರು ಬರ್ತಾರೆ, ಯಾರು ಬರಲ್ಲ, ಯಾರು ಯಾಕೆ ಬರಬೇಕು, ಯಾವ ಸರ್ಕಾರ ಬರುತ್ತಾ ಮತ್ತೆ ಬರಲ್ವಾ, ಅಥವಾ ಬೇರೊಂದು ಪಕ್ಷ ಬೇಕಾ, ಬಹಳ ಚರ್ಚೆಗಳು ನಡೀತಾ ಇರ್ತದೆ. ಈ ಹೊತ್ತಲ್ಲಿ ಚುನಾವಣಾ ಆಯೋಗ ಕೈ ಹಾಕಿರತಕ್ಕಂಥ ಈ ಒಂದು ಕೆಲಸ ಎಲ್ಲೋ ಒಂದು ಕಡೆ ಒಂದು ಪೂರ್ವಾಗ್ರಹ ಪೀಡಿತವಾಗಿರುತ್ತೆ, ಅಥವಾ ಯಾರಿಗೋ ಒಂದು ಫೇವರ್ ಮಾಡಿರುತ್ತೆ ಎನ್ನುವುದಾದರೆ, ಹಿಂದಿನ ಯಾವುದಾದ್ರೂ ಎಲೆಕ್ಷನ್ ಅಕ್ರಮ ಆರೋಪಗಳನ್ನು ಅಥವಾ ಈ EVM ಬಗ್ಗೆ ನಿಮ್ಮ ಆರೋಪಗಳನ್ನು ನೀವು ಸಾಬೀತು ಮಾಡಿ ಮುಂದುವರಿಯಬಹುದಾಗಿತ್ತು. ಪ್ರತಿ ಬಾರಿ ಈ ಫೌಲ್ ಕ್ರೈ ಬೇಬಿ ಆಗಿಬಿಟ್ರೆ ನೀವು ಅಳ್ತಾ ಇರೋದು, ಎಲೆಕ್ಷನ್ಗೆ ಮುಂಚೆ ಒಂಥರ ಅಳೋದು, ಎಲೆಕ್ಷನ್ ಆದಮೇಲೆ ಒಂಥರ ಅಳೋದಾಗ್ಬಿಟ್ಟಾಗ ಈಗ ಇದರಲ್ಲಿ BJPಗೆ ಏನೋ ಫೇವರ್ ಆಗಿಬಿಡುತ್ತೆ, BJP ಏನೋ ಗೆದ್ದು ಬಿಡ್ತಾರೆ, ಇಲ್ಲಿ ಅವ್ರ ಪರವಾಗಿ AC ಇದೆ ಅಂತ ಆದರೆ ಎಲ್ಲಾದರೂ ಒಂದು ಪ್ರೂವ್ ಮಾಡಬೇಕು. ನಿಮ್ಮ ಅಂಕಿಅಂಶಗಳನ್ನು ತೀರಾ ನಂಬಲಿಕ್ಕೆ ಆಗಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಾನಿಲ್ಲಿ ಮಹಾರಾಷ್ಟ್ರ ವಿಚಾರ ನೀವೇನು ಅಂಕಿಅಂಶ ಕೊಟ್ಟಿದ್ರು, ಏಕಾಏಕಿ 73 ಲಕ್ಷ ಜಾಸ್ತಿ ಆಗಿಬಿಡೋದು. ಯಾಕಂದರೆ ಎಲ್ಲೂ ಇಡೀ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಒಂದೇ ಒಂದು ಜಾಗದಲ್ಲಿಯೂ ಕೂಡ ಹೆವಿ ಕ್ರೌಡ್ ಬಂದುಬಿಟ್ಟಿದ್ದಾರೆ. ಆಫ್ಟರ್ 5 o'clock, ಆಫ್ಟರ್ 6 o'clock ವೋಟ್ ಮಾಡಬೇಕು ಅಂತ ಆ ಕ್ಯೂನಲ್ಲಿ ಬಂದಾಗ ಲಾಸ್ಟಲ್ಲಿ ಬಂದವನ ನಂಬರು 1. ಕ್ಯೂನಲ್ಲಿ ನಿಂತ್ಕೊಳ್ತಾನಲ್ಲ, ಅದು ಸ್ವಲ್ಪ ಉಲ್ಟಾ ಇದೆ. ಅದು ಯಾರು ಲಾಸ್ಟಲ್ಲಿ ಮತದಾರ ಬರ್ತಾನೋ ಅವನ ಕರ್ಮ ಸಂಖ್ಯೆ 1 ಅದರಲ್ಲಿ, ಯಾರು ಎಂಡಲ್ಲಿ ಬರ್ತಾರೋ 99 ಅಂತ. ಈ ಕಡೆ ಬೂತ್ಗೆ ಯಾರು ಹತ್ತಿರ ಇರ್ತಾನಲ್ಲ ವೋಟ್ ಮಾಡೋಕ್ಕೆ, ಹಾಗಿದ್ದಾಗ 73-74 ಲಕ್ಷ ಮತಗಳು ಸಾಯಂಕಾಲ ಮತದಾನದ ಅವಧಿ ಮುಗಿದ ಮೇಲೆ ಸರತಿ ಸಾಲಲ್ಲಿ ಇದ್ದವ್ರದ್ದು ಮಾಡಿಸ್ಬಿಟ್ಟಿದ್ದೀವಿ ಅಂತ ಒಂದು ಬಂತು. ಜೊತೆಗೆ ಒಂದೇ ಫ್ಯಾಮಿಲಿಯಲ್ಲಿ 24 ಜನದ ಡೇಟ್ ಆಫ್ ಬರ್ತ್ ಒಂದೇ ಇತ್ತು.
ಇಲ್ಲ, ಆ ಥರ ಭಾಳ ಲೋಪದೋಷಗಳಿದ್ದು ಅದನ್ನು ನಾವು ಚಾಲೆಂಜ್ ಮಾಡಿ ಮೊನ್ನೆ ರಾಹುಲ್ ಗಾಂಧಿ ಅವರು ಭಾಳ ಬಾರಿ ಚುನಾವಣಾ ಆಯೋಗನ ಪ್ರಶ್ನೆ ಮಾಡಿದ್ರು ಕೂಡ ಚುನಾವಣಾ ಆಯೋಗ ಡೇಟಾವನ್ನು ಡಿಲೀಟ್ ಮಾಡ್ತೀವಿ ಅನ್ನೋ ಒಂದು ತಿದ್ದುಪಡಿ ಮಾಡ್ಕೊಂಡ್ರೆ ಹೊರತು ನಿಮಗೆ ಬೂತ್ ವೈಸ್ ಯಾಕೆ ಕೊಡಲಿಲ್ಲ, 48 hours ಯಾಕೆ ಕೊಡಲಿಲ್ಲ, ಅವರು 3 days ಯಾಕೆ ಕೊಡಲಿಲ್ಲ, ಮಾಹಿತಿನ ಯಾಕೆ ಕೊಡಲಿಲ್ಲ? ಅಂದರೆ ಅವರೊಳಗೆ ಲೋಪ ಇದೆ, ಅದು ಪಾರದರ್ಶಕವಾಗೂ ಇಲ್ಲ, ನ್ಯಾಯಯುತವಾಗಿಲ್ಲ, ನ್ಯಾಯಸಮ್ಮತವಾಗಿಲ್ಲ ಅಂತ ಅಲ್ಲಿ ಒಂದು ಅನುಮಾನ ಬಂತು. ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದೇನು, ನಿಮ್ಮ ವಿಶೇಷ ಸಮಗ್ರ ಪರಿಷ್ಕರಣೆಯಿಂದ ನೀವು ಭರವಸೆ ಕೊಡಬೇಕಾದ್ದು ಯಾವೊಬ್ಬ ಅರ್ಹ ನಾಗರಿಕ, ಭಾರತೀಯ ನಾಗರಿಕನು ಮತದಾರ ಪಟ್ಟಿಯಿಂದ ಆಚೆ ಉಳಿಯಲ್ಲ, ಆ ಭರವಸೆ ನೀವು ಕೊಡಕ್ಕೆ ಸಾಧ್ಯನಾ? ಓಕೆ, ನೀವು ಕೊಟ್ಟಿರ್ತಕ್ಕಂಥ ಕಾಲಾವಧಿ ದೇಶದಿಂದ ತುಂಬಾ ಕಡಿಮೆ ಸಮಯ ಇದೆ. ಇದು ಅನುಮಾನಕ್ಕೆ ಎಡೆ ಮಾಡಿ ಮೊಬೈಲ್ ಅಲ್ಲೇ ಒಂದು 5 ಸೆಕೆಂಡ್ ನಾನು ನಿಮ್ಗೆ ಹೇಳಿದೆ ನೋಡಿ, ಮೊಬೈಲ್ ಅಕ್ಷರಸ್ಥರು ಜಾಸ್ತಿ ಇದ್ದಾರೆ. ನಾನೊಂದು ಮಾತು ಹೇಳ್ತೀನಿ ರಮಾಕಾಂತ್, ಯಾವ ಮೊಬೈಲ್ ಅಕ್ಷರಸ್ಥಿದ್ರು ಇದು ಮೊಬೈಲಿಂದ ನಡೆಯುವಂಥದ್ದಲ್ಲ. ನಾನು ಹೇಳಿದಲ್ಲ, ಪದವೀಧರರಾಗಿರೋರು SLC ಆದ ಮೇಲೆ ಕೇವಲ 14%, 2022ರಲ್ಲಿ ಇದು ಬಿಟ್ಬಿಡಿ ಹಳೆ ಕತೆ, ಈಗಿನ ಕಾಲದಲ್ಲಿ. ಸೊ ಆ ಥರ ಪರಿಸ್ಥಿತಿ ಅಲ್ಲಿದೆ. ಜನಸಂಖ್ಯಾ ಸ್ಫೋಟದಿಂದ, ಆರ್ಥಿಕ ಅಸಮಾನತೆಯಿಂದ ಆ ಜನ ಬಳಲ್ತಾ ಇದ್ದಾರೆ ಬಿಹಾರದವರು. ಈಗಿನ ಕಾಲದಲ್ಲಿ 24 ವರ್ಷದ ಹುಡುಗನಿಗೆ 3 ಜನ ಮಕ್ಕಳಿದ್ದಾರೆ, ಅಲ್ಲಿ 24 ವರ್ಷದ ಹುಡುಗನಿಗೆ 3 ಜನ ಮಕ್ಕಳಿದ್ದಾರೆ. ಆತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು. ಆ ಅವೇರ್ನೆಸ್ ಇಲ್ಲ, ಆ ಸಾಮಾನ್ಯ ಜ್ಞಾನದ ಕೊರತೆ ಇದೆ, ಸಾಮಾಜಿಕವಾಗಿ ಮುಂದೆ ಬಂದಿಲ್ಲ, ಈ ಥರದೆಲ್ಲ ಅಲ್ಲಿ ಕೊರತೆ ಇದೆ. ನೀವು ಚುನಾವಣಾ ಆಯೋಗ ಇದು ಉದ್ದೇಶಪೂರ್ವಕವಾಗಿ, ನಮ್ಗೆ ಅನಿಸ್ತಾ ಇರೋ ಅನುಮಾನ ಇಲ್ಲ, ಈಗ CAA NRC ಹೋರಾಟ ಆಯಿತು. NRC ಉದ್ದೇಶ ಏನಿತ್ತು, ಯಾರು ನಾಗರಿಕರಾದರೋ ಅವ್ರು ಮಾತ್ರ ಇರಬೇಕು, ಮಿಗ್ದವ್ರು ತೆಗಿಬೇಕು ಅಂತ. ನಿಮಗೆ ಈ ಥರ ಒಂದು ಪ್ರಕ್ರಿಯೆಗಳಿಂದ ಅದನ್ನೇನಾದ್ರು ಮಾಡಬಹುದಾ ಅಂತ ನಿಮಗೆ ನಮಗೆ ಅನುಮಾನ ಬಂದಿರತಕ್ಕಂಥದ್ದು. ನೀವು ನಿಲ್ಸಿದ್ದೀರಾ ಕರೆಕ್ಟು, ಚುನಾವಣಾ ಆಯೋಗನ ಉಪಯೋಗಿಸಿಕೊಂಡು ಬಿಹಾರಿಂದ ನಾವು ಇದನ್ನ ಯಾಕೆ ಶುರು ಮಾಡಬಾರ್ದು ಅನ್ನೋ ಒಂದು ಪ್ರಕ್ರಿಯೆ ನೀವು ಮಾಡಿರಬಹುದು. ಒಂದು ಅಂಥ ಪ್ರಕ್ರಿಯೆಗಳು ನಡೀಲಿ, ಆದರೆ ಈ ಕಡಿಮೆ ಸಮಯ ಇರಬೇಕಾದ್ರೆ ಲಕ್ಷಾಂತರ ಅರ್ಹ ಮತದಾರರು ಈ ಪಟ್ಟಿಯಿಂದ ಹೊರಗುಳಿತಾರೆ ಅನ್ನೋ ಒಂದು ಆತಂಕ ಇದೆ. ಆಮೇಲೆ ಅವ್ರಿಗೆ ನೀವು ಕೇಳ್ತಾ ಇರೋ ದಾಖಲಾತಿಗಳನ್ನ ಅವ್ರು ತಂದು ಸಮಯಕ್ಕೆ ಒದಗಿಸ್ಬೇಕಲ್ಲ. ಆಮೇಲೆ ಆ ವಲಸಿಗರು, ನೀವು ಅಲ್ಲಿಂದ ಆಚೆ ಹೋಗಿ ಕೆಲಸ ಮಾಡ್ತಿರೋರು ಆ ಸಮಯಕ್ಕೆ ಬಂದು ನಿಮ್ಮನ್ನ ಪ್ರೂವ್ ಮಾಡ್ಬೇಕಲ್ಲ. ಸಾಕು ಎಲ್ಲ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಈಗ ಬೆಂಗಳೂರಲ್ಲಿ ಕೂತಿರ್ತಕ್ಕಂತಹ ಒಬ್ಬ ಪಿಜ್ಜಾ ಡೆಲಿವರಿ ಮಾಡ್ತಾ ಇರೋ ಅಲ್ಲಿ ಬಿಹಾರಿ ಹುಡುಗನಿಗೆ ಚುನಾವಣಾ ಆಯೋಗದವ್ರು ಫೋನ್ ಮಾಡ್ತಾರಾ? ಇಲ್ಲ BJP ನಾಯಕರು ಕೇಂದ್ರದಿಂದ ಫೋನ್ ಮಾಡ್ತಾರಾ, ಪಾಪ ಇಲ್ಲಿ ವೋಟರ್ ನೀನು ರೆಡಿ ಮಾಡ್ಕೊ ಅಂತ? ನೀವು ಅಲ್ಲಿ ಚುನಾವಣಾ ಆಯೋಗ ಇನ್ಸಿಸ್ಟ್ ಮಾಡ್ತಾ ಇರೋದೇನಂದ್ರೆ, ಇಲ್ಲಿ ಆರ್ಡಿನರಿ ಸಿಟಿಸನ್ ರೆಸಿಡೆಂಟ್ ಅಂತ, ಅಂದ್ರೆ ಸಾಮಾನ್ಯ ನಿವಾಸಿ ಆಗಿರ್ಬೇಕು ಅಂತ. ನೀವು ನಿವಾಸಿ ಎಲ್ಲೋ ಇದೀನಿ ಅಂದ್ರೆ ಹೋಗಿ ಅಲ್ಲೇ ವೋಟ್ ಮಾಡ್ಕೊ ನೀನು ಅಂತಾರೆ. ಅವರು ಬದಲಾಗಿ 20% ಜನ ಸೇರಿಸ್ಬಿಡ್ತಾರೆ ಅಂತ ಸೇರ್ಸಕ್ಕಾಗಲ್ಲ. ನಾವು ಬೇರೆಯವರು ಸೇರಿಸ್ತಾರೆ ಅಂತ ಹೇಳ್ತಾ ಇಲ್ಲ, ನಾವು ಅರ್ಹ ಮತದಾರರು ಪಟ್ಟಿಯಿಂದ ಹೊರಗೆ ಬಿಡ್ತಾರೆ. ನೀವು ಅರ್ಹರು ಯಾರನ್ನ ಸೇರಿಸಬಹುದು, ಚುನಾವಣಾ ಆಯೋಗದ ಜವಾಬ್ದಾರಿನೇ ಅದು. ಅರ್ಹರನ್ನ ಸೇರಿಸಬೇಕು, ಸತ್ತವರನ್ನ ಡಿಲೀಟ್ ಮಾಡಬೇಕು. ಚುನಾವಣಾ 4 ತಿಂಗಳು 5 ತಿಂಗಳು ಇರಬೇಕಾದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ನಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ, ನಂಬರ್ 1. ಎರಡನೇದು, ಸಾಕಷ್ಟು ಫೀಡ್ಬ್ಯಾಕ್ಗಳು ತಗೋಬೇಕಾಗ್ತದೆ, ಸಾಕಷ್ಟು ಅವೇರ್ನೆಸ್ ಕ್ಯಾಂಪೇನ್ಗಳು ಮಾಡಬೇಕಾಗ್ತದೆ, ಎಲ್ಲ ಸ್ಟೇಕ್ ಹೋಲ್ಡರ್ಗಳ ಜೊತೆ ಚರ್ಚೆ ಮಾಡಬೇಕಾಗ್ತದೆ. ಅದು ರಾಜಕೀಯ ಪಕ್ಷ ಆಗಬಹುದು, ಬೇರೆಯವರಾಗಬಹುದು, ಅಥವಾ ಜನಸಾಮಾನ್ಯರಾಗಬಹುದು. ನೀವು ಯಾರಿಗೂ ಏನೂ ಮಾತಾಡ್ದಲೆ, ಮಾಹಿತಿ ಕೊಡ್ದಲೆ ಏಕಾಏಕಿ ನಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ, ಇವರು ಲಕ್ಷಾಂತರ ಅರ್ಹ ಮತದಾರರನ್ನ ಇವರು ಪಟ್ಟಿಯಿಂದ ಹೊರಗುಳಿಸ್ತಾರೆ. ಆ ಅರ್ಹ ಮತದಾರರು ಯಾರು? ನ್ಯಾಚುರಲ್ ಆಗಿ ಅಲ್ಲಿ RJDಗೆ, ಕಾಂಗ್ರೆಸ್ಗೆ ವೋಟ್ ಹಾಕೋಂಥವ್ರು. ಇಲ್ಲಿ ಒಂದು 2 ಗಠಬಂಧನ ಆಗಿದೆ. ನಮ್ಮ ಮಹಾಗಠಬಂಧನ ನಮ್ದಿದೆಯಲ್ಲ, RJD, ಕಾಂಗ್ರೆಸ್, ಲೆಫ್ಟ್ ಪಾರ್ಟಿಗಳ ಸೇರ್ಕೊಂಡಿದೆ. ನೀವು ನೀವು ಚುನಾವಣಾ ಪೂರ್ವ ಸಮೀಕ್ಷೆ ನೋಡಿದಾಗ ನೀವು NDA ಅಧಿಕಾರಕ್ಕೆ ಬರ್ತದೆ ಅಂತ ಹೇಳ್ತಾ ಇದ್ರು ಕೂಡ ಕೆಲವು ಸಮೀಕ್ಷೆಗಳು, ಅಲ್ಲಿ ತೇಜಸ್ವಿ ಯಾದವ್ ಅತ್ಯಂತ ಪಾಪ್ಯುಲರ್ CM ಕ್ಯಾಂಡಿಡೇಟ್ಗೆ ಅರ್ಹನಿದ್ದಾನೆ ಅಂತ ಹೇಳಿ ದೊಡ್ಡ ಅಂತರದಲ್ಲಿ ಅವನ್ನ ಬಿಂಬಿಸ್ತಾ ಇದ್ದಾವೆ. ಸೊ ಅದಾದ ಮೇಲೆ ನೀವು ಈ ಪ್ರಕ್ರಿಯೆ ಮಾಡ್ತಾ ಇರೋದು ನಿಮಗೆ ಚುನಾವಣೆ ಸೋಲಿನ ಭಯ ಅಂತ ಅನಿಸ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ, BJPಗೆ ಚುನಾವಣೆ ಸೋಲಿನ ಭಯ ಕಾಣಿ ಇವರು ಈ ಮೂಲಕ ಅರ್ಹ ಮತದಾರರನ್ನ ಯಾರು ಕಾಂಗ್ರೆಸ್ಗೆ ಅಥವಾ RJD ವೋಟ್ ಹಾಕ್ತಾರೆ ಅಂತ BJP ಅಂಗಸಂಸ್ಥೆಗೆ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಿದೆ ಅಲ್ಲಿ ಅಂತ ಹೇಳ್ಬೋದು. ಅದು ಖಂಡಿತವಾಗಿ, ಯಾಕಂದ್ರೆ ಅದು ಸ್ವಾಯತ್ತವಾಗಿ ಉಳ್ಕೊಂಡಿರುವಂಥದ್ದು. ಈ ರೀತಿಯ ಪ್ರಕ್ರಿಯೆಗಳು ಆಗ್ಬೇಕ್ರಿ. ಈ ಥರ ಪ್ರಕ್ರಿಯೆ ಆಗ್ಬೇಕು. ಯಾವಾಗ? 4 ತಿಂಗಳಿದ್ದಾಗಲಾ ಅರ್ಹರು ಆಚೆ ಉಳ್ಕೊಳಲ್ವಾ? ಚುನಾವಣೆ ಮುಗಿದ್ಮೇಲೆ ಮಾಡಿ, ಚುನಾವಣೆ ಮುಗಿದ್ಮೇಲೆ ಮಾಡಿ ಈ ಥರದ್ದು. ಇಲ್ಲ ನೀವು 1 ವರ್ಷ ಮುಂಚೆ ನೀವು ಮಾಡಿದ್ರೆ ಯಾರಿಗೂ ಅಭ್ಯಂತರ ಇಲ್ಲ. ಲೋಕಸಭಾ ಚುನಾವಣೆ ಮುಗಿದು ನಿಮ್ಗೆ ಇನ್ನೂ 1 ವರ್ಷ ಆಗಿದೆ. ಈ ಸಮಯದಲ್ಲಿ ನಿಮ್ಗೆ ಅರ್ಜೆಂಟ್ ಆಗಿ ಇದು ಮಾಡಬೇಕಾಗಿದೆ ಅಂತ ಬಂದಿರೋದು, ಇದು ಒಂದು ಅನುಮಾನಕ್ಕೆ ಎಡೆ ಮಾಡ್ತಾ ಇದೆ.